ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿನ. ವೀಕ್ಷಕರೇ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹವನ್ನು ರಾಜಕುಮಾರ ಎಂದು ಪರಿಗಣಿಸಲಾಗುತ್ತದೆ. ಪರಾಶರ ವಿವರಣೆಯ ಪ್ರಕಾರ ಬುದ್ಧಿವಂತಿಕೆ, ತಾರ್ಕಿಕ ಸಾಮರ್ಥ್ಯ ಮತ್ತು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುವ ಯುವ ಸುಂದರ ಹುಡುಗ ಎಂದು ಪರಿಗಣಿಸಬಹುದು. ಇದು ಚಂದ್ರನ ನಂತರ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ. ಇದು ಕೂಡ ಚಂದ್ರನಂತೆ ಬಹಳ ಸೂಕ್ಷ್ಮವಾಗಿರುತ್ತದೆ. ಆದರೆ ಇದು ಬುದ್ಧಿವಂತಿಕೆ, ಕಲಿಕೆಯ ಸಾಮರ್ಥ್ಯ, ಮಾತು, ಪ್ರತಿವರ್ತನಗಳು, ಸಂವಹನ ಮತ್ತು ಗ್ಯಾಜೆಟ್ಗಳು, ವಾಣಿಜ್ಯ ಮತ್ತು ಬ್ಯಾಂಕಿಂಗ್, ಶಿಕ್ಷಣ, ಸಂವಹನ, ಬರವಣಿಗೆ, ಪುಸ್ತಕಗಳು, ಹಾಸ್ಯ ಮತ್ತು ಮಾಧ್ಯಮದ ಎಲ್ಲಾ ವಿಧಾನಗಳ ಕರ್ಕವಾಗಿದೆ. 12 ರಾಶಿಚಕ್ರದ ಚಿಹ್ನೆಗಳಲ್ಲಿ ಗ್ರಹವು ಮಿಥುನ ಮತ್ತು ಕನ್ಯಾ ರಾಶಿ ಎಂಬ 2 ಮನೆಗಳ ಅಧಿಪತಿಯನ್ನು ಹೊಂದಿದೆ. ಬುಧವು ನಿಮ್ಮ ತೀರ್ಪು, ಗ್ರಹಿಕೆ ಮತ್ತು ಅಭಿಪ್ರಾಯಗಳನ್ನು ನಿಯಂತ್ರಿಸುವ ಸ್ನೇಹಿ ಗ್ರಹವಾಗಿದೆ. ಇದು ರಾಜಿ, ಸಹಕಾರ, ಚಿಂತನೆ, ಗ್ರಹಿಕೆ ಮತ್ತು ಮಾಹಿತಿ ಪ್ರಕ್ರಿಯೆಗೆ ನಿಮ್ಮ ಸಾಮರ್ಥ್ಯವನ್ನು ಸ್ಥಾಪಿಸುತ್ತದೆ. ನೀವು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಹುದು ಮತ್ತು ಬದಲಾಯಿಸಬಹುದು, ನಿಮ್ಮನ್ನು ಸ್ಪಷ್ಟವಾಗಿ ಸಂವಹಿಸಬಹುದು ಮತ್ತು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಬಹುದು ಎಂಬುದನ್ನು ಇದು ನಿಯಂತ್ರಿಸುತ್ತದೆ. ಬುಧವು ವರ್ಷ 2023 ಡಿಸೆಂಬರ್ ತಿಂಗಳಿನ 28ನೇ ತಾರೀಕಿನ ದಿನ ಬೆಳಿಗ್ಗೆ 11:07 ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ಜನವರಿ 2 ರಂದು ನೇರವಾಗುತ್ತದೆ ಮತ್ತು ಜನವರಿ 7 ರವರೆಗೆ ಇರುತ್ತದೆ. ನಂತರ ಅದು ಧನು ರಾಶಿಗೆ ಸಂಚರಿಸುತ್ತದೆ. ವೃಶ್ಚಿಕ ರಾಶಿಯಲ್ಲಿ ಬುಧ ಸಂಚಾರವು ಬಹಳ ಕಡಿಮೆ ಅವಧಿಯವರೆಗೆ ನಡೆಯುತ್ತದೆ, ಆದರೆ ಇದು ಜನರ ಜೀವನದಲ್ಲಿ ಬಹಳ ಪರಿಣಾಮ ಬೀರುತ್ತದೆ. ಬುಧನು ವೃಶ್ಚಿಕ ರಾಶಿಯಲ್ಲಿ ತನ್ನ ಕೊನೆಯ ಸಂಚಾರದ ಸಮಯದಲ್ಲಿ ನೀಡದ ಫಲಿತಾಂಶಗಳನ್ನು ನೀಡುತ್ತಾನೆ. ಇದು ಆ ಸಮಯದಲ್ಲಿ ನೀವು ಎದುರಿಸಿದ್ದ ನಿಮ್ಮ ಸಮಸ್ಯೆಗಳು ಅಥವಾ ಆರೋಗ್ಯ ತೊಂದರೆಗಳನ್ನು ಪುನರುಜ್ಜೀವನಗೊಳಿಸುತ್ತದೆ. ಆದ್ದರಿಂದ ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಈ ಸಂಚಾರದ ಪ್ರಭಾವವನ್ನು ತಿಳಿದುಕೊಳ್ಳುವ ಮೊದಲು ಬುಧ ಗ್ರಹ ಹಿಮ್ಮುಖ ಚಲನೆ, ನೇರ ಚಲನೆ ಅಥವಾ ವೃಶ್ಚಿಕ ರಾಶಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಎಲ್ಲಾ ರಾಶಿಚಕ್ರ ಚಿಹ್ನೆಗಳಲ್ಲಿ ವೃಶ್ಚಿಕ ರಾಶಿಯು ಅತ್ಯಂತ ಸೂಕ್ಷ್ಮ ಚಿಹ್ನೆಯಾಗಿದೆ. ಇದು ಭವಿಷ್ಯದ ಹೆಜ್ಜೆಯ ಸೂಚನೆಯಾಗಿದೆ. ಇದು ನಮ್ಮ ಜೀವನದಲ್ಲಿ ಗರಿಷ್ಠ ಮತ್ತು ಕಡಿಮೆ ಮತ್ತು ಸ್ಥಿರವಾದ ಬದಲಾವಣೆಯನ್ನು ನಿಯಂತ್ರಿಸುತ್ತದೆ. ಅದು ಮುಚ್ಚಿಹೋಗಿರುವ ಮತ್ತು ನಮ್ಮ ಜೀವನದ ರಹಸ್ಯಗಳನ್ನು ಪರಿಹರಿಸುತ್ತದೆ. ವೃಶ್ಚಿಕ ರಾಶಿಯು ಹೆಚ್ಚುವರಿಯಾಗಿ ಖನಿಜ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಾದ ಪೆಟ್ರೋಲ್, ತೈಲ ಮತ್ತು ಅನಿಲ, ರತ್ನದ ಕಲ್ಲುಗಳು ಇತ್ಯಾದಿಗಳಿಗೆ ಕಾರಕವಾಗಿದೆ. ಇದು ನಮ್ಮ ದಿನನಿತ್ಯದ ಅಸ್ತಿತ್ವದಲ್ಲಿ ಅಪಘಾತಗಳು, ಗಾಯಗಳು, ವೈದ್ಯಕೀಯ ಕಾರ್ಯವಿಧಾನಗಳನ್ನು ಹೆಚ್ಚುವರಿಯಾಗಿ ತಿಳಿಸುತ್ತದೆ. ಜ್ಯೋತಿಷ್ಯದಲ್ಲಿ ನೇರ ಎಂಬ ಪದವು ಗ್ರಹದ ಚಲನೆಯನ್ನು ಸೂಚಿಸುತ್ತದೆ. ಗ್ರಹವು ತನ್ನ ಹಿಮ್ಮುಖ ಚಲನೆಯನ್ನು ಹಿಮ್ಮುಖಗೊಳಿಸಿದಾಗ ಮತ್ತು ಅದರ ಸಾಮಾನ್ಯ ಸ್ವರೂಪಕ್ಕೆ ಮರಳಲು ಪ್ರಾರಂಭಿಸಿದಾಗ ಇರುವ ವಿದ್ಯಮಾನವನ್ನು ಇದು ಸೂಚಿಸುತ್ತದೆ. ಸಂಚಾರದ ಹಂತವು ಹಿಮ್ಮುಖವಾಗದೆ, ವಿರುದ್ಧವಾಗಿರದೆ ಗ್ರಹವು ನಮ್ಮ ಸಾಮಾನ್ಯ ವ್ಯವಹಾರಗಳಿಗೆ ಗಮನ ಹರಿಸಿದಾಗ ಅದನ್ನು ನೇರ ಎನ್ನಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಗ್ರಹದ ಶಕ್ತಿಯನ್ನು ಬಾಹ್ಯವಾಗಿ ಅನುಭವಿಸಬಹುದು. ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ. ಇದು ನಮ್ಮ ಬುದ್ಧಿವಂತಿಕೆ, ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಇದು ನಮ್ಮ ಪ್ರತಿವರ್ತನಗಳು, ನರಮಂಡಲ, ನಮ್ಯತೆ, ಮಾತು, ಭಾಷಾ ಸಂವಹನ, ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ. ಬುಧ ಗ್ರಹವು ವೃಶ್ಚಿಕ ರಾಶಿಯಲ್ಲಿ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ಕೆಲವು ರಾಶಿಯವರಿಗೆ ಉತ್ತಮ ಫಲಿತಾಂಶ ಲಭಿಸಿದ್ರೆ ಇನ್ನೂ ಕೆಲವು ರಾಶಿಗೆ ಇದರಿಂದ ಕೆಟ್ಟದಾಗಲಿದೆ. ಅಷ್ಟಕ್ಕೂ ವೃಶ್ಚಿಕ ರಾಶಿಯಲ್ಲಿ ಬುಧ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳಲಿದೆ ಅನ್ನೋದನ್ನು ತಿಳಿಯೋಣ. ಹಾಗಾದರೆ ಬನ್ನಿ, ಇಲ್ಲಿ ಬುಧನ ವೃಶ್ಚಿಕ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಪ್ರಿಯ ಮಕರ ರಾಶಿಯವರೇ, ನಿಮಗೆ ಬುಧ ಗ್ರಹವು 6ನೇ ಮನೆ ಮತ್ತು 9ನೇ ಮನೆಯನ್ನು ಆಳುತ್ತದೆ ಮತ್ತು ಈಗ ಡಿಸೆಂಬರ್ 28 ರಂದು ವೃಶ್ಚಿಕ ರಾಶಿಯಲ್ಲಿ ಹಿಮ್ಮುಖ ಚಲನೆಯಲ್ಲಿ ನಿಮ್ಮ 11ನೇ ಮನೆಯ ಆರ್ಥಿಕ ಲಾಭಗಳು, ಆಸೆ, ಹಿರಿಯ ಒಡಹುಟ್ಟಿದವರು ಮತ್ತು ತಂದೆಯ ಸಂಬಂಧಿಕರ ಮನೆಯಲ್ಲಿ ಸಂಕ್ರಮಣವಾಗುತ್ತಿದೆ. ಆದ್ದರಿಂದ ಮಕರ ರಾಶಿಯ ಸ್ಥಳೀಯರಿಗೆ ಈ ಹಿಮ್ಮೆಟ್ಟುವಿಕೆಯ ಅವಧಿಯು ಹಣಕಾಸಿನ ಪರಿಸ್ಥಿತಿಗೆ ಸೂಕ್ತವಲ್ಲ. ದುರದೃಷ್ಟಕರ ನಿರ್ಧಾರಗಳಿಂದಾಗಿ ನಿಮ್ಮ ಹಣವು ಸಿಲುಕಿಕೊಳ್ಳಬಹುದು. ಪರಿಣಾಮವಾಗಿ ಯಾವುದೇ ಹೊಸ ಯೋಜನೆಗಳನ್ನು ಸದ್ಯಕ್ಕೆ ಮುಂದೂಡಲು ಪ್ರಯತ್ನಿಸಿ. ಭೌತಿಕ ಆಸೆಗಳನ್ನು ಅಥವಾ ವೈದ್ಯಕೀಯ ಶುಲ್ಕಗಳನ್ನು ಸರಿದೂಗಿಸಲು ನಿಮ್ಮ ಖರ್ಚನ್ನು ಹೆಚ್ಚಿಸಲು ನೀವು ಪ್ರಯತ್ನಿಸಬಹುದು. ವೃಶ್ಚಿಕ ರಾಶಿಯಲ್ಲಿ ಬುಧ ಸಂಚಾರವು ನಿಮ್ಮ ಸಂಬಂಧಿಕರು, ನಿಮ್ಮ ತಂದೆಯ ಸಂಬಂಧಿಕರು ಅಥವಾ ನಿಮ್ಮ ಸ್ನೇಹಿತರ ಗುಂಪಿನೊಂದಿಗೆ ಸಂಘರ್ಷಕ್ಕೆ ನೂಕಬಹುದು. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಆದರ್ಶ ಸುಧಾರಣೆಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ವಾಸ್ತವವಾಗಿ ನಿಮ್ಮ ತಂದೆ, ಗುರುಗಳು ಮತ್ತು ಮಾರ್ಗದರ್ಶಕರೊಂದಿಗೆ ವ್ಯವಹರಿಸುವಾಗ ಸಹ ನಿಮ್ಮನ್ನು ಗೌರವಯುತವಾಗಿ ತೋರಿಸಿಕೊಳ್ಳಿ.
ಏಕೆಂದರೆ ನಿಮ್ಮ ಟೀಕೆಗಳು ಅಗೌರವದಿಂದ ಕೂಡಿರುತ್ತವೆ ಮತ್ತು ಅವರಿಗೆ ನೋವುಂಟು ಮಾಡಬಹುದು. ಅವರ ಯೋಗಕ್ಷೇಮ ಮತ್ತು ಸಂತೋಷದ ಬಗ್ಗೆಯೂ ನೀವು ಕಾಳಜಿ ವಹಿಸಬೇಕು. ತಮ್ಮ ಶಾಲಾ ಶಿಕ್ಷಣಕ್ಕಾಗಿ ಪ್ರಮುಖ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಸಹ ತೊಂದರೆಗಳನ್ನು ಎದುರಿಸಬಹುದು. 2024 ಜನವರಿ 2 ನಂತರ ಬುಧವು ನೇರ ಸಂಚಾರಕ್ಕೆ ಬಂದಾಗ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತದೆ. ಈ ಸಂಚಾರದ ಸಮಯದಲ್ಲಿ ಸ್ಥಳೀಯರು ಹಲವಾರು ಪ್ರಯೋಜನಗಳನ್ನು ಅನುಭವಿಸುತ್ತಾರೆ. ನಿಮ್ಮ ಯಶಸ್ಸು ಮತ್ತು ಕಠಿಣ ಪರಿಶ್ರಮಕ್ಕಾಗಿ ನೀವು ಪ್ರತಿಫಲವನ್ನು ಪಡೆಯುತ್ತೀರಿ. ಇದರ ಪರಿಣಾಮವಾಗಿ ನಿಮ್ಮ ಗುರಿಗಳನ್ನು ಸಾಧಿಸುವ ನಿಮ್ಮ ಆಸೆಗಳು ಹೆಚ್ಚಾಗುತ್ತವೆ. ನೀವು ವಿವಿಧ ಕ್ಷೇತ್ರಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುತ್ತೀರಿ, ಆದರೂ ನೀವು ನಿಮ್ಮ ಸ್ಥಾನವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಅಡೆತಡೆಗಳನ್ನು ಸೋಲಿಸುತ್ತೀರಿ. ನಿಮ್ಮ ಹಣಕಾಸಿನ ಸ್ಥಿತಿಗೆ ಸಂಬಂಧಿಸಿದಂತೆ ನೀವು ಅಗಾಧವಾಗಿ ಯಶಸ್ವಿಯಾಗುತ್ತೀರಿ ಮತ್ತು ವಿತ್ತೀಯ ಸಂಪನ್ಮೂಲಗಳ ಹಲವಾರು ಬಾಗಿಲುಗಳು ನಿಮ್ಮ ಬಳಿಗೆ ಬರುತ್ತವೆ ಮತ್ತು ನಿಮಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತವೆ. ನಿಮ್ಮ ಆಸ್ತಿಯ ಮೂಲಕವೂ ನೀವು ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಒಡಹುಟ್ಟಿದವರು ಸಹ ಯಶಸ್ಸನ್ನು ಸವಿಯುವ ಅವಕಾಶವನ್ನು ಪಡೆಯುತ್ತಾರೆ. ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ. ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಮತ್ತು ಮಗುವಿನೊಂದಿಗೆ ದಂಪತಿಗಳು ತಮ್ಮ ಪ್ರತಿಭೆಗೆ ಸಾಕ್ಷಿಯಾಗುತ್ತಾರೆ. ಉದ್ಯೋಗದಲ್ಲಿರುವ ಸ್ಥಳೀಯರು ತಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ತಮ್ಮ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯ ಮೂಲಕ ಗೌರವವನ್ನು ಗಳಿಸುತ್ತಾರೆ. ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಹಸುಗಳಿಗೆ ಪ್ರತಿದಿನ ಹಸಿರು ಮೇವನ್ನು ತಿನ್ನಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.